ಇವತ್ತು ನಾನು ಮಾಡ್ತಿರುವ ಈ ಸ್ಪೆಷಲ್ ಎಗ್ ಮಸಾಲ ಒಮ್ಮೆ ತಿಂದರೆ ಮತ್ತೆ ಮತ್ತೆ ಕೇಳ್ತೀರಾ. ಹೋಟೆಲ್ಗಿಂತ ಸೂಪರ್ ಟೇಸ್ಟಿ ಇರುವ ಈ ಎಗ್ ಮಸಾಲ ರುಚಿ ನೋಡಿದರೆ ಒಂದು ತುತ್ತು ಅನ್ನ ಜಾಸ್ತಿನೇ ತಗೊಳ್ತೀರಾ. ಎಲ್ರಿಗೂ ಇಷ್ಟವಾಗುವ ಸ್ಪೈಸಿ ಸ್ಪೆಷಲ್ ಎಗ್ ಮಸಾಲ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನೋಡಿ, ಗಾರ್ಲಿಕ್, ಜಿಂಜರ್, ಕೊತ್ತಂಬರಿ ಸೊಪ್ಪು, ಪಾಲಕ್ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಬಾಯ್ಲ್ ಮಾಡಿದ್ದೇನೆ ಪಾಲಕ್ ಬಾಯ್ಲ್ ಮಾಡುವಾಗ, ಮತ್ತು ಒಂದೆರಡು ಟೊಮೆಟೊ ಎಲ್ಲವನ್ನು ಒಟ್ಟಿಗೆ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ನಾನು ಕ್ಯಾಶ್ಯೂ ಬದಲಿಗೆ ಇಲ್ಲಿ ಪುಟಾಣ ಕೂಡ ಹಾಕ್ತೇನೆ. ಕ್ಯಾಶ್ಯೂ ಇದ್ದರೆ ಕ್ಯಾಶ್ಯೂ ಹಾಕಿ, ಇಲ್ಲಾಂದರೆ ಪುಟಾಣ ಹಾಕಿ, ಸ್ವಲ್ಪ ಗ್ರೇವಿ ತಿಕ್ಕಾಗಿ ಟೇಸ್ಟಿಯಾಗಿ ಬರ್ತದೆ. ಇವಾಗ ಎಗ್ಗನ್ನು ಫ್ರೈ ಮಾಡ್ಕೊಳ್ಳೋಣ. ತವದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಬಾಯ್ಲ್ ಮಾಡಿದ ಎಗ್ಗನ್ನು ಕಟ್ ಮಾಡಿಬಿಟ್ಟು ಸಾಲ್ಟ್ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಹಾಕಿಬಿಟ್ಟು ಸ್ವಲ್ಪನೇ ಇದನ್ನು ಫ್ರೈ ಮಾಡಿದರೆ ಆಯಿತು. ಚೆನ್ನಾಗಾಗುತ್ತೆ. ಈ ರೀತಿ ಫ್ರೈ ಮಾಡಿಬಿಟ್ಟು ಮತ್ತೆ ಮಸಾಲಕ್ಕೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೆರಡು ಆನಿಯನ್ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪನೇ ಬಾಡಿಸ್ತಾ ಇದ್ದೇನೆ. ಇವಾಗ ಇಲ್ಲಿ ಹೋಮ್ ಮೇಡ್ ಜೀರಾ ಪೌಡ್ರು, ಸೋಂಪು, ಧನಿಯಾ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಎಲ್ಲವನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೇನೆ. ನೀವು ನಿಮ್ಮ ಹತ್ರ ಯಾವ ಮಸಾಲ ಉಂಟು ರೆಡಿಮೇಡ್ ಅದನ್ನು ಕೂಡ ಹಾಕ್ಬೋದು. ಪೇಸ್ಟ್ ಮಾಡಿದ ಮಸಾಲ ಅಂದರೆ ಪಾಲಕ್, ಕೊರಿಯಾಂಡರ್ ಇದೆಲ್ಲ, ಗ್ರೀನ್ ಚಿಲ್ಲಿ ಅದನ್ನು ಕೂಡ ನಾನಿಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಜಾಸ್ತಿ ತೆಳು ಮಾಡಲಿಕ್ಕೆ ಇಲ್ಲ. ಇದು ಸ್ವಲ್ಪ ಗಟ್ಟಿ ಗ್ರೇವಿ, ಅಂದರೆ ರೋಟಿಗೆ, ರೈಸಿಗೆಲ್ಲ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಕಿಚನ್ ಕಿಂಗ್ ಮತ್ತು ಗರಂ ಮಸಾಲ ಕೂಡ ಹಾಕ್ತಾಯಿದ್ದೇನೆ. ಕಿಚನ್ ಕಿಂಗ್ ಇಲ್ಲ ಅಂದರೆ ಪರವಾಗಿಲ್ಲ, ಗರಂ ಮಸಾಲ ಹಾಕಿದರೂ ಸಾಕು. ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೇನೆ, ಸ್ವಲ್ಪ ಗ್ರೇವಿ ಕುದಿಲಿಕ್ಕೋಸ್ಕರ, ಇಲ್ಲಾಂದರೆ ತುಂಬ ದಪ್ಪ ಆಗಿಬಿಡುತ್ತೆ. ಮತ್ತು ನಂತರ ಸಾಲ್ಟ್ ಎಲ್ಲ ಚೆಕ್ ಮಾಡಬೇಕು. ಸ್ವಲ್ಪ ಕುದಿ ಬಂದ ಮೇಲೆ ನಾನಿಲ್ಲಿ ಫ್ರೈ ಮಾಡಿದ ಎಗ್ಗನ್ನು ಕೂಡ ಅದಕ್ಕೇ ಹಾಕ್ತಾಯಿದ್ದೇನೆ. ಎಗ್ ಹಾಕಿದ ಮೇಲೆ ಜಾಸ್ತಿ ಸ್ಪೂನಿಂದ ತಿರುಗಿಸಬಾರ್ದು, ಸ್ವಲ್ಪ ಕುದಿ ಬಂದರೆ ಸಾಕು. ಮತ್ತು ತಣ್ಣಗಾದ ಮೇಲೆ ಸರ್ವ್ ಮಾಡ್ಬೋದು. ನೋಡಿ ಇವಾಗ ಕಲರ್ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕೂಡ. ಮೇಲ್ಗಡೆಯಿಂದ ಫ್ರೈ ಮಾಡಿದ ಕಸೂರಿ ಮೇಥಿ ಕೂಡ ಹಾಕ್ತಾಯಿದ್ದೇನೆ. ಬೇಕಾದರೆ ಟೇಸ್ಟಿಗೋಸ್ಕರ ಒಂದು ಸ್ವಲ್ಪ ನಾನು ಬೆಲ್ಲ ಹಾಕಿದ್ದೇನೆ, ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಸ್ಪೈಸಿಯಾಗಿ, ಕಲರ್ಫುಲ್ಲಾಗಿ, ಹೋಟ್ಲಿಗಿಂತ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಇದೇ ರೀತಿ ಎಗ್ ಮಸಾಲ ಟ್ರೈ ಮಾಡಿ. ನಾರ್ಮಲ್ ಎಗ್ ಮಸಾಲ ಮಾಡೋದು ಬಿಟ್ಟು ಮತ್ತು ಇದೇ ರೀತಿ ಎಗ್ ಮಸಾಲ ಮಾಡ್ತೀರಾ ನೀವು ಕೂಡ. ಈಗ ನೋಡಿ, ತಣ್ಣಗಾದ ಮೇಲೆ ಸರ್ವ್ ಮಾಡ್ತಾಯಿದ್ದೇನೆ. ಎಷ್ಟು ತಿಕ್ಕಾಗಿ ಬಂದಿದೆ ಅಂದರೆ ಕ್ರೀಮಿ ಟೆಕ್ಸ್ಚರ್, ತುಂಬಾ ಟೇಸ್ಟಿಯಾಗಿದೆ. ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ. ಇದು ನೀರು ದೋಸೆಗೆ, ರೋಟಿಗೆ ಮತ್ತು ಜೀರಾ ರೈಸ್ ಅಥವಾ ಗೀ ರೈಸಿಗೆ ಅಂತೂ ಒಳ್ಳೆ ಕಾಂಬಿನೇಷನ್. ನನ್ನ ರೆಸಿಪಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.